ಇಲ್ಲಿ ನೋಡಿ, ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದಿರುವವರಿಗೆ ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್. ಅದು ಸ್ನೇಹಿತರೆ, ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣವನ್ನು ಪಡೆದಿರುವವರಿಗೆ ಒಟ್ಟು ಇಲ್ಲಿ 27 ಲಕ್ಷ ಜನರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಜಮಾ ಆಗುವುದಿಲ್ಲ, ಅದು ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಆಲ್ರೆಡಿ ಪಿಂಚಣಿ ಹಣವನ್ನು ಪಡೆದಿರುವವರಿಗೆ ನಿಮ್ಮ ಹಣ ಡಬಲ್ ಆಗುತ್ತೆ. ಹೌದು, ನೀವು ಪಡೆದಿರುವ ಹಣಕ್ಕೆ ಇನ್ನೂ ಕೂಡ ಡಬಲ್ ಆಗಿ ಆ್ಯಡ್ ಆಗಿ ನಿಮಗೆ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವಂಥದ್ದು. ಹೌದು ಸ್ನೇಹಿತರೆ, ಇಲ್ಲಿ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ನಿರ್ದೇಶನಾಲಯ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದಿರುವವರಿಗೆ ಅಂದ್ರೆ ಮಹಿಳೆಯರು ಇರಬಹುದು, ಪುರುಷರು ಇರಬಹುದು, ಎಲ್ಲರಿಗೂ ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಯಾರಿಗೆಲ್ಲ ಈ ಸ್ಕೀಮ್ ಅಪ್ಲೈ ಆಗುತ್ತೆ ಅಂದ್ರೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸ್ಕೀಮ್ ಅಡಿಯಲ್ಲಿ ಅಂದ್ರೆ 60 ವರ್ಷ ಮೇಲ್ಪಟ್ಟಿರುವ ಯಾರು ಪಿಂಚಣಿ ಹಣ ಪಡೆದಿರೋ ಅವರು ಕೂಡ ಗುಡ್ ನ್ಯೂಸ್ ಅಂತ ಹೇಳಬಹುದು. ಹಾಗೆ ವಿಧವಾ ವೇತನ ಪಿಂಚಣಿ ಸ್ಕೀಮ್ ಇರಬಹುದು, ಅಥವಾ ಅಂಗವಿಕಲ ಪಿಂಚಣಿ ಸ್ಕೀಮ್ ಇರಬಹುದು, ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಸ್ಕೀಮ್ ಇರಬಹುದು, ಅಥವಾ ಮನಸ್ವಿ ಸ್ಕೀಮ್ ಇರಬಹುದು, ಅಥವಾ ಮೈತ್ರಿ ಸ್ಕೀಮ್ ಇರಬಹುದು, ಅಥವಾ ಸಾಲದ ಬಾಧೆಯಿಂದ ಸಂಕಷ್ಟಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಸಿಗುವಂತಹ ಪಿಂಚಣಿ ಇರಬಹುದು, ಅಥವಾ ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರಿಗೆ ಸಿಗುವಂತಹ ಪಿಂಚಣಿ ಸ್ಕೀಮ್ ಇರಬಹುದು, ಅಥವಾ ಎಂಡೋ ಸಲ್ಮಾನ್ ಸಂತ್ರಸ್ತರಿಗೆ ಮಾಸಿಕ ಪಿಂಚಣಿ ಸ್ಕೀಮ್ ಇರಬಹುದು, ಅಥವಾ ಮಾಜಿ ದೇವದಾಸಿ ಮಾಶಾಸನ ಸ್ಕೀಮ್ ಇರಬಹುದು. ಸೊ ಈ ರೀತಿಯಾಗಿ ಯಾವೆಲ್ಲ ಮಹಿಳೆಯರು ಮತ್ತು ಪುರುಷರು ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದಿರೋ ನಿಮಗೆ ಇಲ್ಲಿ ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್. ಅದು ಸ್ನೇಹಿತರೆ, ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ರಾಜ್ಯದಲ್ಲಿ 27 ಲಕ್ಷ ಜನರಿಗೆ ಇನ್ನು ಮುಂದೆ ಪಿಂಚಣಿ ಹಣ ಸ್ಟಾಪ್ ಆಗುತ್ತೆ. ಜೊತೆಗೆ ಪ್ರತಿ ತಿಂಗಳು ಸಿಗುವಂತಹ ಪಿಂಚಣಿ ಹಣದಲ್ಲಿ ಇನ್ನು ಮುಂದೆ ಕೆಲವೊಬ್ಬರಿಗೆ ಹಣ ಡಬಲ್ ಆಗಿ ಸಿಗುವಂತದ್ದು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಯಾರಿಗೆಲ್ಲ ಇನ್ನು ಮುಂದೆ ಪಿಂಚಣಿ ಹಣ ಸಿಗೋದಿಲ್ಲ, ಸ್ಟಾಪ್ ಆಗುತ್ತೆ, ಹಾಗೆಯೇ ಯಾರಿಗೆಲ್ಲ ಹಣ ಡಬಲ್ ಆಗಿ ಸಿಗುತ್ತೆ, ಒಂದು ವೇಳೆ ನಿಮಗೆ ಹಣ ಸಿಕ್ಕಿಲ್ಲ ಅಂದ್ರೆ, ನಿಮಗೆ ಪ್ರತಿ ತಿಂಗಳು ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಹಾಗೇನೆ ಯಾರಿಗೆಲ್ಲ ಹಣ ಬಂದಾಗುತ್ತೆ. ಸೊ ಒಂದು ವೇಳೆ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಹಾಗೆ ಯಾರಿಗೆಲ್ಲ ಹಣ ಸಿಗೋದಿಲ್ಲ, ಸ್ಟಾಪ್ ಆಗುತ್ತೆ, ಹಾಗೆ ಈ ಪಿಂಚಣಿ ಸ್ಕೀಮ್ ಅಲ್ಲಿ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು. ಹೌದು ಸ್ನೇಹಿತರೆ, ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿಗಳ ಇಲಾಖೆಯಿಂದ ಯಾರು ಪ್ರತಿ ತಿಂಗಳು ಪೆನ್ಷನ್ ಹಣವನ್ನು ಪಡೆದಿದ್ರು ಅಂತವ್ರಿಗೆ ಹಣ ಡಬಲ್ ಆಗಿ ಸಿಗುತ್ತೆ. ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಮಹಿಳೆಯರು ಇರಬಹುದು, ಪುರುಷರು ಇರಬಹುದು, ಒಟ್ಟಾರೆಯಾಗಿ 27 ಲಕ್ಷಕ್ಕಿಂತಲೂ ಅಧಿಕ ಜನರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಅದು ಸಿಗುವುದಿಲ್ಲ, ಅದು ಸ್ಟಾಪ್ ಆಗುತ್ತೆ. ಹಾಗೇನೆ ಡಬಲ್ ಆಗಿ ಹಣ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋಕ್ಕಿಂತ ಮುಂಚೆ ಯಾರಿಗೆಲ್ಲ ಹಣ ಸ್ಟಾಪ್ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂತದ್ದು. ಇಲ್ಲಿ ನೀವು ನೋಡಬಹುದು, ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸ್ಕೀಮ್ ಅಡಿಯಲ್ಲಿ 1200 ರೂಪಾಯಿ ಹಣ ಜಮಾ ಆಗಿರುವಂತದ್ದು. ಹೌದು, ಇಲ್ಲೊಂದು ಮಹಿಳೆಯ DBT ಸ್ಟೇಟಸ್ ಚೆಕ್ ಮಾಡಿದಾಗ ಜುಲೈ ತಿಂಗಳಲ್ಲಿ ಈ ಹಣ ಜಮಾ ಆಗಿರುವಂತದ್ದು. ಪ್ರತಿ ತಿಂಗಳು ಇವರ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಿದೆ. ಸೊ ಹಾಗೇನೆ ಇಲ್ಲಿ ಇವರಿಗೆ ಇನ್ನು ಮುಂದೆ ಡಬಲ್ ಆಗಿ ಸಿಗುತ್ತೆ, ಹಾಗೇನೆ ಕೆಲವೊಬ್ಬರಿಗೆ ಹಣ ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ಏನಕ್ಕೆ ಸ್ಟಾಪ್ ಆಗುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ಕೆಲವೊಬ್ಬರು ಮಹಿಳೆಯರು ಇರಬಹುದು, ಪುರುಷರು ಇರಬಹುದು, ತಪ್ಪಾದ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಹಣವನ್ನು ಪಡಿತಾ ಇದ್ದಾರೆ. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ತಮ್ಮ ವಯಸ್ಸು ಏಜ್ ಅನ್ನು ತಿದ್ದುಪಡಿ ಮಾಡಿ, ಅಂದ್ರೆ ಜಾಸ್ತಿ ವಯಸ್ಸನ್ನು ಕೊಟ್ಟು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ. ಕೆಲವೊಬ್ಬರು ಫ್ರಾಡ್ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಬಿಟ್ಟು ಪಿಂಚಣಿ ಹಣ ಪಡಿತಾ ಇದ್ದಾರೆ. ಅಂತವ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸ್ಟಾಪ್ ಆಗಬಹುದು. ಹಾಗೇನೆ ಜೊತೆಗೆ ಅವರ ಮನೆಯಲ್ಲಿ ಅವರು ಅಥವಾ ಅವರ ಮನೆಯಲ್ಲಿ ಯಾರಾದ್ರೂ IT GST ಫೈಲ್ ಮಾಡ್ತಿದ್ದಾರೆ, ಶ್ರೀಮಂತರು ಕೂಡ ತಪ್ಪಾದ ಡಾಕ್ಯುಮೆಂಟ್ಸ್ ನ ಕೊಟ್ಬಿಟ್ಟು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ, ಅಂತವರು ಕೂಡ ಈ ಪಿಂಚಣಿ ಹಣ ಸ್ಟಾಪ್ ಆಗುವಂತದ್ದು ಸ್ನೇಹಿತರೆ. ಹಾಗೇನೆ ಇನ್ನು ಮುಂದೆ ರಾಜ್ಯ ಸರ್ಕಾರ BPL ಕಾರ್ಡ್ ಬಿಟ್ಟು APL ಕಾರ್ಡ್ ಅಂದ್ರೆ ಯಾರು IT GST ಫೈಲ್ ಮಾಡ್ತಿದ್ರು ಅಂತವ್ರಿಗೆ ಈ ಹಣ ಸ್ಟಾಪ್ ಆಗುವಂತದ್ದು. ಜೊತೆಗೆ ಕೆಲವೊಬ್ಬರು ಸರ್ಕಾರಿ ನೌಕರರು ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೂ ಕೂಡ ಅವರು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ. ಅಂದ್ರೆ ಕೆಲವರು ಶ್ರೀಮಂತರು IT GST ಫೈಲ್ ಮಾಡಿಕೊಂಡು ಈ ಪಿಂಚಣಿ ಹಣವನ್ನು ಪಡಿತಾ ಇದ್ರು, ಅಂತವ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸ್ಟಾಪ್ ಆಗುತ್ತೆ, ಅವ್ರಿಗೆ ಇನ್ನು ಮುಂದೆ ಬರೋದಿಲ್ಲ. ಅದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಸ್ಕೀಮ್ ಇರ್ಬೋದು, ಅಥವಾ ವಿಧವಾ ಪಿಂಚಣಿ ಇರ್ಬೋದು, ಅಥವಾ ಅಂಗವಿಕಲ ಪಿಂಚಣಿ ಇರ್ಬೋದು. ಸೊ ಈ ರೀತಿ ಯಾವುದೇ ಪಿಂಚಣಿ ಹಣ ಇವರಿಗೆ ಬರೋದಿಲ್ಲ, ಅದು ಸ್ಟಾಪ್ ಆಗುವಂತದ್ದು ಸ್ನೇಹಿತರೆ. ಸೊ ಒಂದು ವೇಳೆ ನೀವು ಅರ್ಹರಿದ್ರಿ, ನೀವು ಯಾವುದೇ IT GST ಫೈಲ್ ಮಾಡ್ತಿಲ್ಲ, ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತ ಈ ವಿಡಿಯೋದ ಲಾಸ್ಟ್ ಅಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಇನ್ನು ಮುಂದೆ ಈ ಪಿಂಚಣಿ ಹಣ ಡಬಲ್ ಆಗಿ ಸಿಗುತ್ತೆ ಅಂದ್ರೆ ಸ್ನೇಹಿತರೆ, ಯಾವೆಲ್ಲ ಮಹಿಳೆಯರಿಗೆ ಅಥವಾ ಪುರುಷರಿಗೆ ಪೆಂಡಿಂಗ್ ಪಿಂಚಣಿ ಹಣ ಬಂದಿಲ್ವೋ, ಒಂದು ವೇಳೆ ಬಂದಿಲ್ಲ ಅಂದ್ರೆ ನಿಮ್ಗೆ ಮುಂದಿನ ಕಂತಲ್ಲಿ ಒಟ್ಟಿಗೆ ಡಬಲ್ ಆಗಿ ಸಿಗುತ್ತೆ. ಅದು ಸ್ನೇಹಿತರೆ, ಜೊತೆಗೆ ಇವಾಗ ನಿಮ್ಗೆ ಏನು ಹಣ ಸಿಕ್ತಿದೆಯೋ ಅದು ಡಬಲ್ ಆಗಿ ಅಂದ್ರೆ ಜಾಸ್ತಿ ಮಾಡುವ ಚಿಂತನೆಯಲ್ಲಿ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ಫಾರ್ ಎಕ್ಸಾಂಪಲ್, ಇವಾಗ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಸ್ಕೀಮ್ ಅಡಿಯಲ್ಲಿ ಪ್ರತಿ ತಿಂಗಳು 1200 ರೂಪಾಯಿ ಮಹಿಳೆ ಅಥವಾ ಪುರುಷರಿಗೆ ಪ್ರತಿ ತಿಂಗಳು ಹಣ ಜಮಾ ಆಗ್ತಿದೆ. ಇನ್ನು ಮುಂದೆ ಈ ಹಣವನ್ನು 1800 ರೂಪಾಯಿಗೆ ಜಾಸ್ತಿ ಮಾಡುವ ಚಿಂತನೆಯಲ್ಲಿ ಕೇಂದ್ರ ಸರ್ಕಾರ ಚಿಂತನೆಯನ್ನು ಮಾಡಿರುವಂತದ್ದು. ಅದು ಸ್ನೇಹಿತರೆ, ಇನ್ನು ಮುಂದೆ 1200 ರೂಪಾಯಿ ಬದಲಾಗಿ 1800 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತದ್ದು. ಹೌದು, ಯಾರು 60 ವರ್ಷ ಮೇಲ್ಪಟ್ಟು ಪಿಂಚಣಿ ಹಣ ಪಡಿತಾ ಇದ್ರು ಅವರಿಗೆ ಇನ್ನು ಮುಂದೆ 1200 ರೂಪಾಯಿ ಬದಲು 1800 ರೂಪಾಯಿ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿದೆ.
ಆಗಿದೆ. ಸೊ ಈ ರೀತಿಯಾಗಿ ಪಿಂಚಣಿ ಹಣವನ್ನು ಪಡೆದಿರೋರಿಗೆ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳಬಹುದು. ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡೆದಿರೋರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಸೊ ಮುಂದಿನ ಕಂತು ಅಂದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಲ್ಲಿ ಈ ಹಣ ಡಬಲ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗೆಯೇ ಯಾರಿಗೆಲ್ಲ ಇನ್ನು ಮುಂದೆ ಹಣ ಸಿಗೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಯಾರು IT GST ಫೈಲ್ ಮಾಡ್ತಿರೋ ಅಂಥವ್ರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಸಿಗೋದಿಲ್ಲ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಒಟ್ಟು 27 ಲಕ್ಷಕ್ಕಿಂತಲೂ ಅಧಿಕ ಪುರುಷ ಮತ್ತು ಮಹಿಳೆಯರಿಗೆ ಇನ್ನು ಮುಂದೆ ಈ ಪಿಂಚಣಿ ಹಣ ಜಮಾ ಆಗುತ್ತಿಲ್ಲ. ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡೆದಿರೋರಿಗೆ ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಸೊ ಒಂದು ವೇಳೆಯಲ್ಲಿ ನೀವು ಅರ್ಹರಿದ್ದು, ನೀವು ಬಡವರಾಗಿದ್ದು, ನಿಮಗೆ ಈ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ಇಲಾಖೆ ಅಲ್ಲಿ ಭೇಟಿ ಕೊಟ್ಟು ನಿಮ್ಮ ಅರ್ಜಿಯನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಸೊ ಈ ರೀತಿಯಾಗಿ ಪಿಂಚಣಿ ಹಣ ಪಡೆದಿರೋರಿಗೆ ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದು. ಸೊ ಒಂದು ವೇಳೆ ನಿಮ್ಮ ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟವರು ಇದ್ರೆ ಅಥವಾ ಅಂಗವಿಕಲರು ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನು ಅವ್ರಿಗೂ ಶೇರ್ ಮಾಡಿ. ಈ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.